ಲಿಡ್ಕರ್ ಅಂಗಡಿಗಳ ಮೇಲೆ ಅಧಿಕಾರಿಗಳಿಂದ ಅನ್ಯಾಯ ಖಂಡಿಸಿ ಮನವಿ. ಶ್ರೀ ಶಿವಶರಣ ಸಮಗಾರ ಹರಳೆಯ ಸಮಾಜದ ತೇರ್ತಾಳ ಮತಕ್ಷೇತ್ರ ಸಮಾಜದಿಂದ ಇಂದು ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳ ವಿರುದ್ಧ ಸಮಾಜದ ಅನ್ಯಾಯವನ್ನು ಖಂಡಿಸಿ ರಬ್ಕವಿ-ಬನಹಟ್ಟಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಾಳಿಕೋಟೆ ಪುರಸಭೆ ವ್ಯಾಪ್ತಿ ಒಳಪಡುವ 23 ಲಿಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು, ಶ್ರೀ ಮಹಾಶರಣ ಹರಳೆಯ ಸಮಾಜದ ಪರಿಶಿಷ್ಟ ಜಾತಿ ಕಡು ಬಡತನದ ಕುಟುಂಬಗಳು ಚರ್ಮದ ಉದ್ಯೋಗ ಮಾಡಿ ತಮ್ಮ ದಿನ ಉಪಜೀವನವನ್ನ ಮಾಡುತ್ತಿರುವವರು ಎಂದು ಬೀದಿ ಪಾಲಾಗಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಉದ್ದೇಶಪೂರ್ವಕವಾಗಿ ದಲಿತರ ಮೇಲೆ ತಮ್ಮ ಸಿಬ್ಬಂದಿಗಳೊಂದಿಗೆ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಿಸಿ ಸಚಿನ ಕೊಡತೆ ಮಾಧ್ಯಮ ಜೊತೆ ಮಾತನಾಡಿದರು. ಅಷ್ಟೇ ಅಲ್ಲದೆ ಇಲ್ಲಿಯ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿ ಅನ್ಯಾಯವನ್ನು ಎಸಗಿದ್ದಾರೆ. ಚರ್ಮಗಾರರ ಅಂಗಡಿಗಳನ್ನು ಸುಮಾರು 65 ವರ್ಷಗಳಿಂದ ಅಲ್ಲಿಗೆ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡ್ತಾ ಬಂದಿರುತ್ತಾರೆ. ಶ್ರೀ ಮಹಾಶರಣ ಹಳೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನ ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲಿಡ್ಕರ್ ಅಂಗಡಿಗಳನ್ನು ಪುನರ್ ನಿರ್ಮಿಸಿಕೊಟ್ಟು ಬಡ ದಲಿತ ಕುಟುಂಬಗಳ ಜೀವನಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಗೌರವಾಧ್ಯಕ್ಷರು ಗಿರಪ್ಪ ಕಬಾಡೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ನಾಗೇಶ್ ಚಾಂಬಾರ್, ಮಹಾದೇವ್ ಹಾಂಜಗಿ, ಆನಂದ್ ಪಾಂಡವ್, ಶ್ರೀಕಾಂತ್ ಸಪ್ತಾಳ್ಕರ್, ವೆಂಕಟೇಶ್ ಸಪ್ತಾಳ್ಕರ್, ಹನುಮಂತ ನಂದಾವ್ಕರ್ ಮತ್ತು ಶ್ರೀ ಶಿವಶರಣ ಸಮಗಾರ ಹಳೆಯ ಸಮಾಜ ತೇರದಾಳ ಮತಕ್ಷೇತ್ರ ಹಿರಿಯರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಶಾನೂರ್ ಗೋಲ್ಬಾವಿ, ರಬ್ಕವಿ-ಬನಹಟ್ಟಿ. ತಾಳಿಕೋಟೆಗೆ ಹೋಗಿ 20 ಬೇಡ 19 ದಿನ ಆಯಿತು ಸ್ಟ್ರೈಕ್ ನಡೆದು. ಇನ್ನಾದರೂ ಅವರು ಅಲ್ಲೇ ಇದ್ದಾರೆ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಗದೀಶ್ ಬೆಟಗೇರಿ ಅವರು ಮೊನ್ನೆ ತಾನೇ ಸ್ಥಳಕ್ಕೆ ಹೋಗಿ ಹೇಳಿ ಜಿಲ್ಲಾಧಿಕಾರಿಗಳಿಗೆ, ಅಪರ ಜಿಲ್ಲಾಧಿಕಾರಿಗಳು ಹೋಗಿ ಭೇಟಿ ಮನವಿ ಕೊಟ್ಟಾರ. ಬಿಜಾಪುರದೊಳಗೆ ಕೊಟ್ಟಾರು, ತಹಸೀಲ್ದಾರ್ ತಾಳಿಕೋಟೆಯವ್ರಿಗೆ ಕೊಟ್ಟಾರು. ಮತ್ತು ಅದು ನೀವು ಸರಿಯಾಗಿ ಅದು ಏನೈತಿ ಏನಿಲ್ಲ, ಅದು ಬಡ ಕುಟುಂಬಗಳಿಗೆ ಸ್ವಲ್ಪ ಒಳ್ಳೆ ರೀತಿ ಅದೇನು ಮೊದಲು ಎಲ್ಲಿದ್ರಲ್ಲ ಅಲ್ಲಿ ಅವಕಾಶ ಮಾಡಿ ಕೊಡ್ರಿ. ಅವಕಾಶ ಮಾಡಿ ಕೊಡ್ಲಿಕ್ಕೆ ನಾವು ರಾಜ್ಯ ತುಂಬ ಹೋರಾಟ ಮಾಡ್ತೀವಿ, ಎಚ್ಚರಿಕೆ ಕೊಡೋಕೆ ಹೇಳ್ತೇನೆ. ಇಷ್ಟು ಹೇಳಿ 2 ಮಾತು ಮುಗಿಸ್ತೇನೆ. ತಾಲೂಕಾ ಘಟಕದ ವತಿಯಿಂದ ನಾವು ಇಂದು ತಾಳಿಕೋಟೆ ತಾಲೂಕಿನಲ್ಲಿ ನಮ್ಮ ಬಡ ಕಾರ್ಮಿಕ ಲಿಡ್ಕರ್ ಕೊಠಡಿಗಳನ್ನು ಕೊಟ್ಟಂಥ ಆ ಒಂದು ಲಿಡ್ಕರ್ ಸಾಮಗ್ರಿಗಳನ್ನು ಅಥವಾ ಒಂದು ಖೋಖಾವನ್ನು ಏನು ಮಾಡಿದ್ದಾರೆ ಅಂದರೆ ನಗರಸಭೆಯವರು ತೆಗೆದು ಕಡ್ಡಾಯವಾಗಿ ಸಾಮೂಹಿಕ ಅತ್ಯಾಚಾರ ಪ್ರಕಾರವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ತೆಗೆದಿದ್ದಾರೆ. ಆದ್ದರಿಂದ ನಮ್ಮೆಲ್ಲ ತಾಲೂಕಾ ವತಿಯಿಂದ ನಾವು ಅದನ್ನೇ ಮತ್ತೆ ಅವುಗಳನ್ನು ಅಲ್ಲೇ ಅವರು ಸುಮಾರು 65 ವರ್ಷಗಳಿಂದ ಅಲ್ಲಿ ಉಪಜೀವನವನ್ನು ಮಾಡ್ತಾ ಇದ್ದಾರೆ. ಬಡ ಒಂದು ಕೂಲಿ ಮಾಡ್ತಾ ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಂಥ ಒಂದು ಬಡ ಶ್ರೀ ಶಿವಶರಣ ಹರಳೆಯ ಸಮಗಾರ ಸಮಾಜದವರಿಗೆ ಮೇಲೆ ಒಂದು ದೌರ್ಜನ್ಯ ಆಗಿದೆ. ದೌರ್ಜನ್ಯ ಅಂದರೆ ಕೀಳು ಸಮಾಜ ಇದ್ದು ಅಂತ ತಿಳಿದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ರಬ್ಕವಿ-ಬನಹಟ್ಟಿ ತಾಲೂಕು ಇವರಿಗೆ ಸಲ್ಲಿಸಿದ್ದೇವೆ. ಈ ಮನವಿ ಮುಖಾಂತರವಾಗಿ ಇದನ್ನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಸಲ್ಲಿಸಿ ನಮ್ಮ ಬಡ ಸಮಗಾರ ಹರಳೆಯ ಸಮಾಜದ ಒಂದು ಕುಟೀರವನ್ನು ಮತ್ತೆ ಅದು ಯಥಾ ಪ್ರಕಾರವಾಗಿ ಯಥಾ ಸ್ಥಳದಲ್ಲಿಯೇ ಅದನ್ನು ನಿರ್ಮಿಸಲಿಕ್ಕೆ ಧನ ಸಹಾಯವನ್ನು ಮಾಡಿ ಮತ್ತು ಅವರಿಗೆ ನಿರ್ಮಿಸಿಕೊಡ್ಬೇಕಂತೇಳಿ ನಾವು ಸರ್ಕಾರವನ್ನು ಈ ಮೂಲಕವಾಗಿ ಒತ್ತಾಯಿಸ್ತಾ ಇದ್ದೇವೆ. ಇಂಥ ಒಂದು ಸಮಾವೇಶಗಳು, ಇಂಥ ಒಂದು ಸಾಮೂಹಿಕವಾದಂಥ ಒಂದು ಅತ್ಯಾಚಾರವನ್ನು ಮಾಡುವುದನ್ನು ತಡೆದು ಈ ಸಮಾಜದ ಮೇಲೆ ಯಾವುದೇ ದೌರ್ಜನ್ಯವನ್ನು ಮಾಡಬಾರ್ದು. ಮತ್ತು ಆ ಲಿಡ್ಕರ್ ಒಂದು ಕುಟೀರಗಳನ್ನು ನಿರ್ಮಿಸಿ ಕೊಡಬೇಕಂತೇಳಿ ನಾವು ಈ ಮೂಲಕವಾಗಿ ನಮ್ಮ ತಾಲೂಕಾ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಯನ್ನು ಪರಿಗಣಿಸಿ ನಮ್ಮ ಬಡ ಸಮಗಾರ ಹರಳೆಯ ಸಮಾಜದ ಒಂದು ಮಾನ್ಯರಿಗೆ ಅವರೆಲ್ಲರಿಗೂ ಕುಟೀರವನ್ನು ನಿರ್ಮಿಸಿಕೊಡ್ಬೇಕಂತೇಳಿ ಈ ಮೂಲಕವಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇವತ್ತು ತೇರದಾಳ್
ರಬಕವಿ ಬನಟ್ಟಿ ತಾಲೂಕಿನ ಶ್ರೀ ಶಿವಶರಣ ಸಮಗಾರ ಹರಳೆ ಸಮಾಜ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ವಿಷಯ ಏನಪ್ಪ ಅಂದರೆ, ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಯ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದು, ಸದರಿ ಚರ್ಮಗಾರರಿಗೆ ಅಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಉದ್ಯೋಗ ಮಾಡಲು ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿಕೊಡುವ ಕುರಿತು ಮಾನ್ಯರೇ, ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಳಿಕೋಟೆ ಪುರಸಭೆಯ ವ್ಯಾಪ್ತಿಯ ಒಳಗಡೆ 23 ಲಿಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು, ಶ್ರೀ ಮಹಾಶರಣ ಹರಳಯ್ಯ ಸಮಾಜದ ಪರಿಶಿಷ್ಟ ಜಾತಿ ಬಡತನದ ಕುಟುಂಬಗಳ ಚರ್ಮ ಉದ್ಯೋಗ ಮಾಡಿ ತಮ್ಮ ಉಪಜೀವನ ಮಾಡುತ್ತಿರುವ ಇಂದು ಬೀದಿ ಪಾಲಾಗಿದ್ದಾರೆ. ತಾಳಿಕೋಟೆಯ ಪುರಸಭೆ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗೂ ಸಹ ಉದ್ದೇಶಪೂರ್ವಕ ದಲಿತರ ಮೇಲೆ ತಮ್ಮ ಸಿಬ್ಬಂದಿಯೊಡನೆ ದಬ್ಬಾಳಿಕೆ ಮಾಡಿ ಅಧಿಕಾರದ ದುರುಪಯೋಗ ಮಾಡಿ ಅನ್ಯಾಯವೆಸಗಿದ್ದಾರೆ. ಚರ್ಮಗಾರರ ಅಂಗಡಿಗಳನ್ನು ಸುಮಾರು 65 ವರ್ಷಗಳಿಂದ ಅಲ್ಲಿಯೇ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿರುತ್ತಾರೆ. ಮಾನ್ಯರೇ, ಶ್ರೀ ಮಹಾಶರಣ ಹರಳೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿ ಬಡ ದಲಿತ ಕುಟುಂಬಗಳಿಗೆ ಜೀವನದಾರಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್, ಅವ್ರನ್ನ ಗಮನಿಸಿ ಅವ್ರಿಗೊಂದು ಏನಾದ್ರು ಯೋಗ್ಯವಾಗಿ ಮಾಡಿ ಕೊಡಬೇಕು. ಇರಲಿಲ್ಲ ಅಂದ್ರೆ ನಾವು ಮುಂದಿನ ದಿನಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ बसवेश्वर महाराज की बसवेश्वर महाराज की हरळे महाराज की हरळे महाराज की ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಸಲ್ಲಿಸಲಿಕ್ಕೆ ಆಗ್ತದೋ ಇಲ್ಲ ಗೊತ್ತಿಲ್ಲ. ನಾವು ಜಿಲ್ಲಾಧಿಕಾರಿಗಳ ಬಾಗಲಕೋಟೆ ಮುಖಾಂತರ ಜಿಲ್ಲಾಧಿಕಾರಿಗಳ ವಿಜಯಪುರವರಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಿ ನಿಮ್ಮ ಮನವಿಯ ಬಗ್ಗೆ ಕ್ರಮ ಕೈಗೊಳ್ಳಲು ತಿಳಿಸ್ತೀವಿ ಅವರಿಗೆ. ಒಳ್ಳೆ ಥ್ಯಾಂಕ್ ಯು.